ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಟಿಬಿ ಚಿಕಿತ್ಸಾ ಕೇಂದ್ರದ ವೈದ್ಯ ಹಗಲು ದರೋಡೆಕೋರ. ಜಿಲ್ಲೆಯ ಟಿಬಿ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ಮತ್ತು ನಿವೃತ್ತ ವೈದ್ಯ ಡಾಕ್ಟರ್ ಬೆಳ್ಳುಬ್ಬಿ ಎಂಬುವರು ಸೆಕೆಂಡ್ ಡಿವಿಷನ್ ಮೆಡಿಕಲ್ ಆಫೀಸರ್ ಆಗಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯಕ್ಕೆ ಸೇರಿ ಹಾಜರಾತಿ ಪುಸ್ತಕದಲ್ಲಿ ಸೈನು ಹಾಕಿ ಸಲ್ಲಿಸುತ್ತಿರುವುದು ತಮ್ಮ ಕೋಲಾರ ಗ್ರಾಮದ ಕ್ಲಿನಿಕ್ನಲ್ಲಿ. ಹಾಗಾದರೆ ಇಂತಹ ವೈದ್ಯರು ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಗಲು ದರೋಡೆ ಮಾಡಿದಂತಾಗಿದೆ. ವರ್ಷಾನುಗಟ್ಟಲೆ ಪುಕ್ಕಟ್ಟೆಯಾಗಿ ಸಂಬಳ ಪಡೆದು ಸೇವೆ ಸಲ್ಲಿದ ಡಾಕ್ಟರ್ಗೆ ಹೇಗೆ ನಂಬಬಹುದು? ಆದರೆ ನೇರವಾಗಿ ನಮ್ಮ ಮಾಧ್ಯಮದ ಕ್ಯಾಮೆರಾ ಕಣ್ಣಿಗೆ ಸೆರೆಯಾದಾಗ ನೇರವಾಗಿ ಹೇಳುತ್ತಾರೆ ಡಾಕ್ಟರ್ ಬೆಳ್ಳುಬ್ಬಿ, ನಾನು 30 ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನನಗೆ ಯಾವುದೇ ಭಯವಿಲ್ಲ. ನನಗೂ ಮತ್ತು ಮೇಲಾಧಿಕಾರಿಗಳ ಮಧ್ಯೆ ಒಂದು ಒಪ್ಪಂದ ಇದೆ. ಅದರ ಪ್ರಕಾರ ಹಾಜರಾತಿಗೆ ಸೈನು ಮಾಡಿ ಬಂದು ನಾನು ಇಲ್ಲಿ ಕ್ಲಿನಿಕ್ ನಡೆಸುತ್ತೇನೆ ಅನ್ನುವರು. ನೀವೊಬ್ಬ ರಿಟೈರ್ಡ್ ವೈದ್ಯಾಧಿಕಾರಿ. ಹೌದು, ರಿಟೈರ್ಡ್ ವೈದ್ಯಾಧಿಕಾರಿ. ನಿಮ್ಮನ್ನಲ್ಲಿ ಪುನಃ ಸೇವೆಗೆ ತಗೊಂಡ ಮೇಲೂ ನೀವು ಅಲ್ಲಿ ಸೈನ್ ಹಾಕಿಬಿಟ್ಟು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ಇದು ಎಷ್ಟೊಂದು ಉಚಿತ ಅನಿಸ್ತದೆ? ಇದು ತಪ್ಪದು. ಮತ್ತೆ ತಪ್ಪಿದ್ದು ಯಾಕೆ ಈ ರೀತಿ ನೀವು ನನಗೆ ಮಾಡಬೇಕಾಗಿದೆ? ಕೊಳ್ಳೆ ಹೊಡೆಯೋದು ಸರಿನಾ? 25-30 ವರ್ಷದಿಂದ ಈ ಊರಾಗೆ ಮಾಡೀನಿ. 30 ವರ್ಷದಿಂದ ಇಲ್ಲೇ ಮೆಡಿಕಲ್ ಆಫೀಸರ್ ಅಂತೂ ಇದ್ದೆ. ಆ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಇಲ್ಲಿ ಇರೋದಾ ನೀವು? ಮಾಡ್ತಾ ಇದ್ದೆ. ಅಂದ್ರೆ ರಾಜಾರೋಷಗ ಸಂಬಳನೂ ತಗೋತೀನಿ ಸಂಬಳ. ಅಂದ್ರೆ ರಾಜಾರೋಷಗ ಸಂಬಳನೂ ತಗೋತೀನಿ ಸಂಬಳ. ಅಂದ್ರೆ ರಾಜಾರೋಷಗ ಸಂಬಳನೂ ತಗೋತೀನಿ ಸಂಬಳ. ಹಾಗಾದರೆ ಈ ರೀತಿ ಸೇವೆ ಮಾಡುವರು ಸರ್ಕಾರದ ಬೊಕ್ಕಸಕ್ಕೆ ಹಗಲು ದರೋಡೆ ಮಾಡಿದಂತೆ ಕಂಡು ಬರುತ್ತದೆ. ಹೀಗಿರುವಾಗ ಇಂತಹ ವೈದ್ಯರನ್ನು ಯಾವ ಪುರುಷಾರ್ಥಕ್ಕಾಗಿ ಜಿಲ್ಲಾ ಹಾಗೂ ರಾಜ್ಯ ವೈದ್ಯಕೀಯ ವಿಭಾಗದಲ್ಲಿ ನೇಮಕಾತಿ ಮಾಡಲಾಗಿದೆ ಅಂತ ಹೇಳಬಹುದು? ಅಂದ್ರೆ ನಿಮಗೆ ಯಾರ್ದು ಭಯ ಇಲ್ಲ? ರಾಜ್ಯ ವೈದ್ಯಾಧಿಕಾರಿದಿಲ್ಲ, ಯಾ ಕಮಿಷನರ್ದಿಲ್ಲ, ಜಿಲ್ಲಾ ವೈದ್ಯಾಧಿಕಾರಿದಿಲ್ಲ, ಸಚಿವರದ್ದು ಇಲ್ಲ. ಅದು ಏನೋ ಸಮಾಧಾನ ಹಂಗೇನಾದ್ರಲ್ಲ. ಜನಸೇವೆಗೆ ಇರೋರು ನೀವು ಇಲ್ಲಿ ಹೆಂಗ್ ಬಂದ್ರಿ? ಹಂಗಾರೆ ಬಿಟ್ಕೊಡ್ಬೋದಾಗಿತ್ತಲ್ಲ ನೀವು ಅದನ್ನ ಯಾಕೆ ಬಿಟ್ಕೊಡ್ಲಿಲ್ಲ? ಬಿಟ್ಕೊಡ್ತೀನಿ, ಈಗಾದ್ರೂ ಬಿಟ್ಕೊಡ್ತೀನಿ. ನನಗೇನಾದ್ರು ಈಗ ಮಾಧ್ಯಮದ ಬೆಳಕಿಗೆ ಬಂದ ಮೇಲೆ ಬಿಟ್ಕೊಡ್ತೀರ ಅಂದ್ರೆ ಇಷ್ಟು ವರ್ಷ ನೀವು ರಾಜಾರೋಷ ಕೊಳ್ಳೆ ಹೊಡೆದಿದ್ದು ಮಾಡೀನಿ. ನಾನು ಪ್ರಾಕ್ಟೀಸು ನಾನು ಮಾಡಿಲ್ಲ ಅಂತಿಲ್ಲ. ಸಂಡೇ ಬರ್ತಿದ್ದೆ, ಬುಧವಾರ ತಪ್ಪದನ್ನ ಹೇಳ್ತೀನಿಲ್ಲ. ಹೇಳ್ತೀರಿ. ಒಬ್ಬ ವೈದ್ಯಾಧಿಕಾರಿ ಸಮಾಜದಲ್ಲಿ ನೀವು ದೇವರು ಅನ್ನೋ ಸ್ಥಾನದಲ್ಲಿ ಇರೋರು ಈ ರೀತಿ ಮಾಡೋ ಸರಿನಾ? ನಾನು ಯಾವ ಸ್ಥಾನದಲ್ಲಿ ಇರಬೇಕು ಇದ್ದೀನಿ ಅದನ್ನ ನನಗೆ ಇದು ಹೇಳೋ ಅವಶ್ಯ ಇಲ್ಲ. ನಾನು ಜನ ಹೇಳ್ತಾರೆ, ನಾನು ಸೇವೆ ಕೊಡೋ ಜನ ಹೇಳ್ತಾರೆ. ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದು ಇಲ್ಲಿ ಅಲ್ಲೂ ಏನು ಮಾಡ್ಬೇಕು, ನಾನು ಕೆಲಸ ಮಾಡೇ ಬಂದಿರ್ತೀನಿ. ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದು ಇಲ್ಲಿ ಅಲ್ಲೂ ಏನು ಮಾಡ್ಬೇಕು, ನಾನು ಕೆಲಸ ಮಾಡೇ ಬಂದಿರ್ತೀನಿ. ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದು ಇಲ್ಲಿ ಅಲ್ಲೂ ಏನು ಮಾಡ್ಬೇಕು, ನಾನು ಕೆಲಸ ಮಾಡೇ ಬಂದಿರ್ತೀನಿ. ಅಂದ್ರೆ ನಿಮ್ಮ ಟೈಮಿಗೆ ಕಲಾಸಲ್ಲಿ ಆಯ್ತು. ಅಂದ್ರೆ ನಿಮ್ಮ ಟೈಮಿಗೆ ಕಲಾಸಲ್ಲಿ ಆಯ್ತು. ಅಂದ್ರೆ ನಿಮ್ಮ ಟೈಮಿಗೆ ಕಲಾಸಲ್ಲಿ ಆಯ್ತು. ಅಲ್ಲಿ ಸಿಗ್ನೇಚರ್ ಮಾಡಿ ಅಂದ್ರೆ ಕೆಲಸ ಕಲಾಸ, ಅಲ್ಲಿ ಡ್ಯೂಟಿ ಇಲ್ಲ, ಅಲ್ಲಿ ಜನಸೇವೆ ಇಲ್ಲ, ನೀವು ಯಾವ ಪೋಸ್ಟ್ ಅಲ್ಲಿ ಇದ್ದೀರಿ? ಅಲ್ಲಿ ಸೆಕೆಂಡ್ ಮೆಡಿಕಲ್ ಆಫೀಸರ್ DTC ವಿಜಾಪುರ. ಮತ್ತೆ ಹೆಂಗ್ ನಿಮ್ಗೆ ಒಪ್ಪಿಗೆ ಕೊಟ್ಟರೆ ಸಿಗ್ನೇಚರ್ ಮಾಡಿದ ತಕ್ಷಣ ಇಲ್ಲಿ ಬರೋಕೆ ಯಾರು ಒಪ್ಪಿಗೆ ಕೊಟ್ಟಿದ್ದೀರಿ? ನನಗೆ ಯಾರೂ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಸ್ವ ಇಚ್ಛೆಯಿಂದ ಬರ್ತೀನಿ, ನಾನು ಸೈನ್ ಮಾಡಿ ಬರ್ತೀನಿ. ಅಂದರೆ ನಿಮ್ಮ ಹೆಸರು ಹೇಳಿ? ಡಾಕ್ಟರ್ YR ಬೆಳ್ಳುಬ್ಬಿ. ನಿಮ್ಮಲ್ಲಿ ಡಾಕ್ಟರ್ ಬೆಳ್ಳುಬ್ಬಿ ಅವರು ಹಾಜರಾತಿಯಲ್ಲಿ ಸೈನ್ ಹಾಕಿಬಿಟ್ಟು ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ತಾರೆ, ಯಾಕೆ? ಅಲ್ಲ, ಅದನ್ನು ನೋಡ್ತೇನೆ ನೀವು ನಮ್ಮನ್ನ ಇದನ್ನ ಗಮನಕ್ಕೆ ತಂದಿರಿ. ಅದ್ರ ಬಗ್ಗೆ ದಿನನಿತ್ಯ ನಡೆಯೋ ದಿನನಿತ್ಯ ಇಲ್ಲ ಆಫೀಸ್ನಾಗ ಇರ್ತಾರೆ ಅವರು.
ಇದಂತ ಯಾವ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ದಿನನಿತ್ಯ ಆಫೀಸಲ್ಲಿ ಇರ್ತಾರೆ ಅಂತ ಹೌದು, ಅಲ್ಲ ದಿನ ಆಫೀಸಿಗೆ ಬರ್ತಾರಲ್ಲ ಅವರು. ಫೋನ್ ಮುಖಾಂತರ ನಾವು ಮಾತಾಡಿದಾಗ ನೀವು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ, ಅಲ್ಲಿ ನೋಡಿದ್ರೆ 12. ಅಲ್ಲಲ್ಲ, ಅದೇ ನಾನು ಇಲ್ಲೇ ಡಿ ಎಚ್ ಆಫೀಸ್ನಾಗ ಇದ್ದಿರಲ್ಲಿ, ಅಲ್ಲಿ ಅಂದ್ರೆ ಮಧ್ಯಾಹ್ನ ನಂತರ ಏನು ಗೊತ್ತಿಲ್ಲ, ನಾನು ಬೆಳಗ್ಗೆ ಆಫೀಸಿಗೆ ಹೋಗಿದ್ದು ನಾನು. ಅವರು ನೇರವಾಗಿ ಹೇಳ್ತಾರೆ, ನೀವು ಯಾವ ಅಧಿಕಾರಿಗೂ ಹೇಳಿ ಅವರಿಗೆ ನಮ್ಮದು ಸೆಟಲ್ಮೆಂಟ್ ಇದೆ, ನಾವು ಈ ಥರ ಮಾಡ್ತೀನಿ, ನಾನು 30 ವರ್ಷ ಸೇವೆ ಸಲ್ಲಿಸಿದ್ದೀನಿ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಇಲ್ಲ, ಈಗ ಬೆಳಗ್ಗೆ ಇವತ್ತು ಆಫೀಸಿಗೆ ನಾವು ಹೋಗಿದ್ದೆನಲ್ಲ ರೀ, 10 ಗಂಟೆಗೆ ಬಂದಿದ್ರು ಅವರು. ಆಫೀಸ್ಗೆ ನಾನು ನೋಡಿನ ಅವ್ರನ್ನ. ಮಧ್ಯಾಹ್ನ ನಂತರ ಇಲ್ಲಿ ನಾನು ಡಿ ಎಚ್ ಆಫೀಸ್ನಾಗಿದ್ದೆ, ಮೀಟಿಂಗ್ ಕರೆದು ಬಂದಿದ್ದೆ. ಮಧ್ಯಾಹ್ನ ನಂತರ ಏನಾಗಿದೆ ಗೊತ್ತಿಲ್ಲ, ಈಗ ನಾವು ಗಮನಕ್ಕೆ ತಂದೆ ರೀ. ಅದ ನಂತರ ಏನೇನೋದು ಎನ್ಕ್ವೈರಿ ವಾರದಲ್ಲಿ 2-3 ಸಲ ಇಲ್ಲ ಆ ಥರ ಇಲ್ಲ ಆ ಥರ ನೋಡ್ತೀನಿ. ಅದು ಇರ್ಬೋದು, ಬಟ್ ನಾನು ನೋಡ್ತೀನಿ ರೀ, ಎನ್ಕ್ವೈರಿ ಮಾಡಿರಿ. ಏನು ಅವ್ರ ಮ್ಯಾಗ ಆ ಥರ ಇತ್ತಂದ್ರೆ ನಾವು ಕ್ರಮ ಕೈಗೊಳ್ಳಕ್ಕೆ ಆ ಥರ ಏನಿಲ್ಲ, ಆ ಥರ ಏನು ಒತ್ತಡ ಏನಿಲ್ಲ ರೀ, ಆ ಥರ ಏನು ಒತ್ತಡ ಇಲ್ಲ. ಆ ಥರ ಹಂಗೇನಾಗಿತ್ತು ನಾವು ಮೇಲಧಿಕಾರಿ ಗಮನಕ್ಕೆ ತರ್ತೇವೆ, ಡಿ ಎಚ್ ಅವ್ರ ಗಮನಕ್ಕೆ. ಈ ರೀತಿಯಾಗಿ ಕೊಳ್ಳೆ ಹೊಡೆಯೋ ವೈದ್ಯಾಧಿಕಾರಿ ಅಧಿಕಾರಿ ಇಲ್ಲ, ಆ ಥರ ಇದ್ರೆ ಅವ್ರ ಮ್ಯಾಗ ನಾವು ಡಿ ಎಚ್ ರಿಪೋರ್ಟ್ ಮಾಡ್ತೇವೆ, ಕ್ರಮ ಕೈಗೊಳ್ತಾರೆ. ಆ ಥರ ಏನಿಲ್ಲ. ನಾವು ಹೇಳುವ ಪ್ರಕಾರ ಇದು ನಿಮಗೆ ಅಲ್ಲ, ಎನ್ಕ್ವೈರಿ ಮಾಡಿ ನಿಜ ಇರ್ಬೋದು, ನಾನು ಸುಳ್ಳು ಅಂತ ಹೇಳ್ತಲ್ಲ, ಎನ್ಕ್ವೈರಿ ಆಗ್ಬೇಕಲ್ಲ ಅದನ್ನು. ಅದು ನಿಮ್ಮ ಆದ ನಂತರ ನಿಮ್ಗೆ ಏನಿದೆ ಎಷ್ಟು ದಿವಸ ಈ ಮುಂಚೆ ಅವ್ರ ಮೇಲೆ ಅಲ್ಲ ಇರಲಿ, ಈಗ ನಾವು ಗಮನಕ್ಕೆ ತಂದಿರಿ. ಈಗ ಅಲ್ಲ, ಒಂದು ನಿಮಿಷ, ಈಗ ಅಲ್ಲ ಸರಿ ಈಗ ರಿಟೈರ್ಡ್ ಆದವ್ರಿಗೆ ಯಾಕೆ ತಗೊಂಡಿದ್ದೀರಾ? ಅಲ್ಲ, ರಿಟೈರ್ಡ್ ಆದವ್ರಿಗಂತಿಲ್ಲ ಅವ್ರಿಗೆ, ಅಲ್ಲ ರಿಟೈರ್ಡ್ ಆದವ್ರಿಗಂತಿಲ್ಲ, ಅವರು ಇದನ್ನು ಹಾಕಿದ್ರು, ಅವ್ರು ಸೆಕೆಂಡ್ ಮೆಡಿಕಲ್ ಆಫೀಸರ್ ಅಂತೇಳಿ ಅದ್ರ ಇಂಟರ್ವ್ಯೂ ಹಾಕಿರ್ತಾರೆ. ಅದು ಅಪಾಯಿಂಟ್ಮೆಂಟ್ ಲೀಗಲ್ ಆಗಿರ್ತದೆ, ಅದೇನು ತೊಗೊಂಡು ಅವ್ರನ್ನ ತೊಗೋಬೇಕಂತ ಏನು ಇರಂಗಿಲ್ಲ. ಅಲ್ಲ, ಅವರು ಸೀನಿಯರ್ ಅಲ್ಲ, ಈಗ ಏನೈತಲ್ಲ ಇದ್ರ ಬಗ್ಗೆ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನೈತಿ ನೀವು ಗಮನಕ್ಕೆ ತಂದಿರಿ, ಅದನ್ನ ಎನ್ಕ್ವೈರಿ ಮಾಡಿ ನಾವು ಡಿ ಎಚ್ ಅವ್ರಿಗೆ ರಿಪೋರ್ಟ್. ಅಲ್ಲ ಇರಲಿ, ಇರ್ಬೋದು. ಸರಿ ಅದನ್ನ ನೋಡೋಣ ರೀ. ಹಾಗೇನು ಇತ್ತಂದ್ರೆ ಅವ್ರು ಡಿ ಎಚ್ ಅವ್ರು ನಾವು ಇದಕ್ಕೆ ಗಮನಕ್ಕೆ ತರ್ತೇವ್ರು, ಅವ್ರ ಮ್ಯಾಗ ಸೂಕ್ತ ಕ್ರಮ ಕೈಗೊಳ್ತಾರೆ. ಅದ್ರಾಗ ಏನು ಸಮಸ್ಯೆ ಬೇಡ ನಿಮಗೆ. ಅಲ್ಲ, ಅವರನ್ನು ಇಟ್ಕೋಬೇಕಂತ ಆ ಥರ ಯಾರು ಅನಿವಾರ್ಯ ಅಲ್ಲ, ಯಾರೂ ಅನಿವಾರ್ಯ ಅಲ್ಲ ಸರ್ಕಾರಕ್ಕೆ. ಅವ್ರ ಮ್ಯಾಗ ಇತ್ತರ ಗಮನಕ್ಕೆ ನೀವು ತಂದಿರ್ತೇವೆ, ನಾವು ಅವ್ರನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ರಿಪೋರ್ಟ್ ಡಿ ಎಚ್ ಅವ್ರು ಕೊಡ್ತೇವೆ, ಅವ್ರ ಮ್ಯಾಗ ಕ್ರಮ ಕೈಗೊಳ್ತಾರೆ. ಅದ್ರ ಮೇಲೆ ಏನು ಸಮಸ್ಯೆ ಬೇಡ ನಿಮಗೆ. ಇಷ್ಟು ದಿವಸ ಸಂಬಳ ಸುಮ್ಮನೆ ಕೊಟ್ಟಂಗಲ್ಲ. ಅಲ್ಲ, ಈ ದಿವಸ ಎನ್ಕ್ವೈರಿ ಮಾಡಿ ಇಲ್ಲ ಆ ಥರ ಏನಿಲ್ಲ, ಈ ಥರ ಸಂಬಳ ಅಂತ ಏನಿಲ್ಲ. ನೀವು ಎನ್ಕ್ವೈರಿ ಮಾಡ್ತೇವೆ, ನಮ್ಮ ಎನ್ಕ್ವೈರಿ ಮಾಡೋಕೆ ಕೊಟ್ಟರೆ ಅವಕಾಶ ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಿ ಅವ್ರ ಮ್ಯಾಗ ಅವ್ರು ತಪ್ಪಿಸಿದ್ರೆ ಕ್ರಮ ಕೈಗೊಳ್ತಾರೆ. ನಾವು ರಿಪೋರ್ಟ್ ಕೊಡ್ತೇವೆ ಡಿ ಎಚ್ ಅವ್ರಿಗೆ. ಅಲ್ಲ, ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಏನಂತಾರೆ ಅಲ್ಲ, ಅವ್ರು ಬೇಕಾದ ಹೇಳ್ತಾರೆ ರೀ, ಅವ್ರು ಹೇಳ್ತಾರೆ. ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಅವ್ರು ಹೇಳಿರ್ತಾರೆ ಅದನ್ನು, ಆ ಥರ ಹಂಗೆ ಹೇಳಿದ್ರೆ ಇಲ್ಲ. ಅಲ್ಲ, ಈಗ ಹೇಳಿದ್ಮೇಲೆ ನೀವು ಕೊಟ್ಟಿರಲಿ, ಈಗ ಎನ್ಕ್ವೈರಿ ಮಾಡೋಕೆ ಅವಕಾಶ ಕೊಡ್ರಿ ಅದನ್ನು. ಆ ಥರ ಏನಿಲ್ಲ. ನೀವು ಒಮ್ಮಲಿಗೆ ಅವ್ರು ಹೇಳ್ತಾರೆ ಅಂತಂದ್ರೆ ನಾವು ಹಂಗೆ ಇರೋಂಗಿಲ್ಲ. ಎನ್ಕ್ವೈರಿ ಮಾಡಿ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೋತಿದ್ದೆ. ನಾವು ಮಾಡಿಲ್ಲ, ಮಾಧ್ಯಮದವರು ಆರೋಪ ನಿಮ್ಮ ಸೆಕೆಂಡ್ ಮೆಡಿಕಲ್ ಆಫೀಸರ್ ಅವರೇ ಮಾಡಿದ್ದು. ಹೌದಾ? ಇಲ್ಲ, ಸ್ಥಾನಿಕ ಅಧಿಕಾರಿನ ನಾನು ಹೇಳಿದ್ದೀನಿ, ನಮ್ಮ ಸೆಟಲ್ಮೆಂಟ್ ಇರುತ್ತೆ. ಅವ್ರು ಹೇಳ್ತಾರೆ, ನಾ ಹೇಳ್ತೀನಿ ಇಲ್ಲ ಅಂತ ಹೇಳತ್ನಲ್ಲಿ. ಈಗ ನೀವು ಅವ್ರದ್ದು ನಂಬ್ತಾರಲ್ಲ, ಈಗ ಅವ್ರು ಸೆಟಲ್ಮೆಂಟ್ ಅಂತ ಹೇಳ್ಯಾರಲ್ಲ, ನಾ ಇಲ್ಲ ಅಂತ ಹೇಳ್ತೀನಲ್ಲ. ನಮ್ಮದು ನಂಬರ್ ನೀವು ಬರೀ ಅವ್ರದ್ದು ನಂಬರ್, ನಾ ಇಲ್ಲ ಅಂತ ಹೇಳಕತ್ತೀನಲ್ಲ ನಿಮಗೆ. ನೀವು ಅಧಿಕಾರಿ ಇದ್ದೀರಾ, ನಂಬ ಮತ್ತೆ ಈಗ ಆ್ಯಕ್ಷನ್ ತೊಗೊಳಕ್ಕೆ ನೀವು ಮಾಡಿ ತೊಗೋದು ನಿಮ್ಗೆ ಏನಂತ ಹೇಳ್ತಾ ಗೊತ್ತಾಗತ್ತಲ್ಲ, ಮುಂದೆ ಏನು ಆ್ಯಕ್ಷನ್ ತೊಗೋತೇವ್ರಿ. ಎನ್ಕ್ವೈರಿ ಮಾಡೋಕೆ ಟೈಮ್ ಬೇಕಲ್ಲ, ತೊಗೋತೇವೆ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.